ವರುಣನ ಕಡು ಕೋಪಕ್ಕೆ ಮನೆಗಳು ಉರುಳಿ ಬೀಳ್ತಿರೋದು ಹೇಗೆ? ಏಕಾಏಕಿ ಕುಸಿದ ಮನೆಯಿಂದ 4 ಎಸ್ಕೇಪ್ ಆಗಿದ್ದು ಹೇಗಿತ್ತು? ಮಲೆನಾಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರೋ ಸಂಕಷ್ಟಗಳ ಸರಮಾಲೆ ಏನೇನು? ಇದೆಲ್ಲವನ್ನ ನೋಡೋಣ ರಣಚಂಡಿ ಮಳೆ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮಹಾಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ರಣಮಳೆಗೆ ಬೆಳಗಾವಿಯಲ್ಲಿ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿದೆ. ವಡಗಾವಿಯಲ್ಲಿನ ಪಾಟೀಲ್ ಗಲ್ಲಿಯಲ್ಲಿ ಏಕಾಏಕಿ ಮನೆ ಕುಸಿದು ಬಿದ್ದಿದೆ. ರಂಜಿತ್ ಚೌಹಾಣ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದ್ದು ಕಂಗಾಲಾಗಿದ್ದಾರೆ. ಗೋಡೆ ಕುಸಿಯುವಾಗ ನಿವಾಸಿಗಳು ಹೊರಗೆ ಓಡಿ ಬಂದಿದ್ದಾರೆ. ಓಡಿ ಬಂದು 4 ಜೀವ ಉಳಿಸಿಕೊಂಡಿದ್ದಾರೆ. ಕುಂದಾನಗರಿಯಲ್ಲಿ ಸುರಿಯುತ್ತಿರೋ ರಣಚಂಡಿ ಮಳೆ ಜನರ ಬದುಕನ್ನ ಬರ್ಬಾದ್ ಮಾಡಿದೆ. ಬೆಳಗಾವಿಯಲ್ಲಿ ಏಕಾಏಕಿ ಮನೆ ಕುಸಿದಿದ್ದು ಜನರು ಪತರುಗುಟ್ಟಿ ಹೋಗಿದ್ದಾರೆ. ಮನೆ ಕುಸಿಯುತ್ತಿದ್ದಂತೆ 4 ಪಾರಾಗಿದ್ದೇ ರೋಚಕ. ಅದರಲ್ಲೂ ಕುಸಿದು ಬಿದ್ದಿರೋ ಮಣ್ಣಿನಡಿ ದಿನಸಿ, ಬಟ್ಟೆ ಮತ್ತು ವಸ್ತುಗಳು ಸಿಲುಕಿವೆ. ಎಲ್ಲವನ್ನ ಕಳೆದುಕೊಂಡು ಕುಟುಂಬಸ್ಥರು ಬೀದಿಗೆ ಬಂದಿದ್ದಾರೆ. ರಣಮಳೆ ಜನರಿಗೆ ಕಣ್ಣೀರ ಪ್ರವಾಹವನ್ನೇ ತರಿಸುತ್ತಿದೆ. ಸೂಕ್ತ ಪರಿಹಾರ ಕೊಡುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಮಹಾಮಳೆಗೆ ಜನರಂತೂ ತತ್ತರಿಸಿ ಹೋಗಿದ್ದಾರೆ. ಪಂಜಿಬಾಬಾ ಮೊಹಲ್ಲಾದಲ್ಲಿ ನಿವಾಸಿಗಳಿಗೆ ನರಕಯಾತನೆಯಾಗಿದೆ. 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಪರದಾಡ್ತಿದ್ದಾರೆ. ಮಕ್ಕಳ ಪುಸ್ತಕ, ಬಟ್ಟೆ, ದಿನಸಿ ವಸ್ತುಗಳು ನಾಶವಾಗಿದೆ. 20ಕ್ಕೂ ಹೆಚ್ಚು ಕುಟುಂಬಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ತಿಂಡಿ ಊಟ ಇಲ್ಲದೆ ಬೆಳಗ್ಗೆಯಿಂದ ಸಂತ್ರಸ್ತರು ಪರದಾಡಿದ್ದಾರೆ. ಕೋಟೆಕೆರೆಗೆ ಹೋಗುವ ನೀರಿನಿಂದ ಅವಾಂತರ ಸೃಷ್ಟಿಯಾಗಿದ್ದು ಜನ ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವರುಣಾಘಾತಕ್ಕೆ ಕುಂದಾನಗರಿ ಜನರು ಕಂಗಿಟ್ಟು ಕೂತಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಅಪಾಯದ ಮಟ್ಟ ಮೀರಿ ಘಟಪ್ರಭಾ ನದಿ ಹರಿಯುತ್ತಿದೆ. ಸೇತುವೆ ಮೇಲೆ ಘಟಪ್ರಭಾ ನದಿಯ ನೀರು ಹರಿಯುತ್ತಿದೆ. ಗೋಕಾಕ್ ಶಿಂಗಳಾಪುರ ರಸ್ತೆ ಸಂಪರ್ಕ ಕಟ್ಟಾಗಿದ್ದು ಜನ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೇತುವೆ ಮೇಲೆ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದ್ದು ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಲಾಗಿದೆ. ಹಾಸನ ಜಿಲ್ಲೆಯಲ್ಲೂ ನಿಲ್ಲದ ರಣಮಳೆಯ ರಗಳೆಗೆ ಜನರು ಕಂಗೆಟ್ಟು ಹೋಗಿದ್ದಾರೆ. ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಬೇಲೂರಿನ ಹಳೆ ಅಂಚೆ ಕಚೇರಿಯಲ್ಲಿ ಘಟನೆ ನಡೆದಿದೆ. ಸುನಂದ ಎಂಬುವರಿಗೆ ಸೇರಿದ ಮನೆಗೋಡೆ ಕುಸಿತವಾಗಿದ್ದು ಬದುಕು ಬೀದಿಗೆ ಬಂದಿದೆ. ಇದ್ದೊಂದು ಸೂರು ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಅನ್ನದಾತರು ಪರದಾಡ್ತಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಜನರು ಮನವಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಸುರಿಯುತ್ತಿದ್ರೂ ಜನರು ಡೋಂಟ್ ಕೇರ್ ಅಂತಿದ್ದಾರೆ. ಉಕ್ಕಿ ಹರಿಯುತ್ತಿರೋ ನದಿಯಲ್ಲೇ ಪಿಂಡ ಪ್ರದಾನ ಮಾಡಲಾಗ್ತಿದೆ. ಅಪಾಯ ಲೆಕ್ಕಿಸದೆ ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡ್ತಿದ್ದಾರೆ. ನದಿಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ನಿಷೇಧ ಹೇರಲಾಗಿದೆ. ತಹಶೀಲ್ದಾರ್ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಹೇಳಲಾಗ್ತಿದೆ. ಮಂಡ್ಯದಲ್ಲಿ ಅಪಾಯ ಲೆಕ್ಕಿಸದೆ ಕೆಲ ವೈದಿಕರು ಪಿಂಡ ಪ್ರದಾನ ಮಾಡಿಸುತ್ತಿದ್ದಾರೆ. ಹಣದಾಸೆಗೆ ಕೆಲ ವೈದಿಕರಿಂದ ಪಿಂಡ ಪ್ರದಾನ ಪ್ರಕ್ರಿಯೆ ನಡೆದಿದೆ. ಕಳೆದ ತಿಂಗಳ ಹಿಂದಷ್ಟೇ ನದಿಯಲ್ಲಿ ಯುವಕ ಕೊಚ್ಚಿ ಹೋಗಿದ್ದ. ಆದರೂ ಜನರು ಮಾತ್ರ ಕ್ಯಾರೆ ಅಂತಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಭಾರಿ ಮಳೆಗೆ ಏಷ್ಯಾದ ನಂಬರ್ 1 ಬಂದರು ಸ್ತಬ್ಧವಾಗಿದೆ. ನಿಷೇಧ ಮುಗಿದ್ರೂ ಬೋಟ್ಗಳು ಸಮುದ್ರಕ್ಕೆ ಇಳಿಯುತ್ತಿಲ್ಲ. ಮಲ್ಪೆಯ ಬಂದರಿನಲ್ಲಿ 2,500 ಬೋಟ್ಗಳಿಗೆ ಲಂಗರು ಹಾಕಿ ನಿಲ್ಲಿಸಲಾಗಿದೆ. ಪ್ರತಿನಿತ್ಯ 5 ರಿಂದ 6 ಕೋಟಿ ರೂಪಾಯಿ ನಷ್ಟವಾಗ್ತಿದೆ. ಮಳೆಯ ಆರ್ಭಟಕ್ಕೆ ಕರಾವಳಿ ಜನರು ಕಂಗೆಟ್ಟು ಕೂತಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಕೂಡ ಹಾನಿಯಾಗಿದೆ. ಬಾಗಲಕೋಟೆಯಲ್ಲಿ ರಕ್ಕಸ ಮಳೆ ಹೊಡೆತಕ್ಕೆ ಜನರು ದಿಗಿಲಿಗೆ ಬಿದ್ದಿದ್ದಾರೆ. ಸುರಿಯುತ್ತಿರೋ ಕುಂಭದ್ರೋಣ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ನಿರಂತರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಲಕ್ಷಾಂತರ ರೂಪಾಯಿ ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ನಿರಂತರ ಮಹಾಮಳೆಗೆ ದ್ರಾಕ್ಷಿ ಬೆಳೆ ನೆಲ ಕಚ್ಚಿದೆ. ರಣಮಳೆಗೆ 30 ಎಕರೆ ದ್ರಾಕ್ಷಿ ತೋಟ ಜಲಾವೃತವಾಗಿದ್ದು ರೈತರು ನಲುಗಿ ಹೋಗಿದ್ದಾರೆ. ಜಮಖಂಡಿ ತಾಲೂಕಿನ ಚಿಕ್ಕಲಗಿ ಬಳಿಯ ರೈತ ಏಕನಾಥ ಮಾಡಿಗೆ ಸೇರಿದ ದ್ರಾಕ್ಷಿ ತೋಟಕ್ಕೆ ನೀರು ನುಗ್ಗಿರೋದ್ರಿಂದ ಜನ ಕಂಗಾಲಾಗಿದ್ದಾರೆ. ಕೋಲಾರದಲ್ಲಿ ಮಳೆ ಆರ್ಭಟಿಸುತ್ತಿರುವುದರಿಂದ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಕೋಲಾರದಲ್ಲಿ ಮೊದಲ ಬಾರಿಗೆ ಯರಗೋಳ್ ಡ್ಯಾಂ ಭರ್ತಿಯಾಗಿದೆ. ಇದರಿಂದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸ್ವಾತಂತ್ರ್ಯ ನಂತರ ನಿರ್ಮಿಸಲಾಗಿರುವ ಜಲಾಶಯ ಇದಾಗಿದ್ದು ಭೋರ್ಗರೆಯುತ್ತಿದೆ. ಬಂಗಾರಪೇಟೆ ತಾಲೂಕಿನಲ್ಲಿ ಈ ಜಲಾಶಯ ಇದ್ದು ಅನ್ನದಾತರು ಖುಷಿಯಾಗಿದ್ದಾರೆ. ಜಲಾಶಯ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ರಾಜ್ಯದಲ್ಲಿ ಮಳೆ ಜನರಿಗೆ ಕಣ್ಣೀರ ಪ್ರವಾಹ ತರಿಸುತ್ತಿರೋದು ಹೇಗೆ? ನದಿಗಳ ಕಡುಕೋಪ ನೇಗಿಲಯೋಗಿ ನಡುಕ್ತಿರೋದು ಹೇಗೆ? ಪ್ರವಾಹದ ಪ್ರಹಾರಕ್ಕೆ ಜನ ಕಂಗೆಟ್ಟು ಕೂತಿರೋದು ಹೇಗಿದೆ? ಇದೆಲ್ಲವನ್ನ ನೋಡೋಣ ಮೃತ್ಯುಮಳೆ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಕಂಡು ಕೇಳರಿಯದ ಮಳೆಗೆ ಜನ ವಿಲವಿಲ ಅಂತಿದ್ದಾರೆ. ವರುಣಾಘಾತಕ್ಕೆ ಸೂರುಗಳು ಸರ್ವನಾಶವಾಗಿದ್ದ ಬೆಳೆ ನೀರಪಾಲಾಗಿದೆ.
ವರುಣನ ಕಡುಗೋಪಕ್ಕೆ ರಾಜ್ಯದ ಜನರು ಪತರಗುಟ್ಟಿ ಹೋಗಿದ್ದಾರೆ. ರಸ್ತೆಗಳು ಸೇತುವೆಗಳನ್ನು ಜಲಾಸುರ ಹೊತ್ತೊಯ್ದಿದ್ದಾನೆ. ಅನ್ನದಾತರು ಬೆಳೆದಿದ್ದ ಬೆಳೆ ಸಂಪೂರ್ಣ ನೀರು ಪಾಲಾಗಿ ಜನರು ಕಂಗೆಟ್ಟು ಕೂತಿದ್ದಾರೆ. ಅನ್ನದಾತರ ಬದುಕಿಗೆ ಮರಣ ಮಳೆ ಕೊಳ್ಳಿ ಇಟ್ಟಿದ್ದು ರಾಜ್ಯದ ಜನರು ನಲುಗುವಂತಾಗಿದೆ. ರಾಜ್ಯದಲ್ಲಿ ರಕ್ಕಸ ಮಳೆ ಮರಣ ಮೃದಂಗ ಬಾರಿಸುತ್ತಿದೆ. ರಣಮಳೆ ಸಂಬಂಧಿತ ಅವಘಡಗಳಲ್ಲಿ ಸಾಕಷ್ಟು ಮಂದಿ ಬಲಿಯಾಗಿದ್ದಾರೆ. ಜೂನ್ನಿಂದ ಇಲ್ಲಿಯವರೆಗೆ ಹಲವರು ಸಾವಿನ ಮನೆಯನ್ನು ಸೇರಿದ್ದಾರೆ. ತುಮಕೂರು, ಉತ್ತರ ಕನ್ನಡ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ಮಳೆ ಜನರ ಉಸಿರು ನಿಲ್ಲಿಸಿದೆ. ಶಿವಮೊಗ್ಗ, ಕಲಬುರಗಿಯಲ್ಲೂ ಮಳೆ ಮರಣ ಮೃದಂಗ ಬಾರಿಸಿದೆ. ಮೃತ್ಯು ಮಳೆ ಹೊಡೆತಕ್ಕೆ ಜನರು ದಿಕ್ಕೆಟ್ಟು ಕೂತಿದ್ದಾರೆ. ಕರುನಾಡಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಮಳೆ ಅನ್ನದಾತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ವರುಣನ ಅಬ್ಬರಕ್ಕೆ ವ್ಯಾಪಕ ಆಸ್ತಿಪಾಸ್ತಿ ಹಾನಿಯಾಗಿದೆ. ರಾಜ್ಯದಾದ್ಯಂತ ಸಾವಿರಾರು ಮನೆಗಳು ಡ್ಯಾಮೇಜ್ ಆಗಿವೆ. ಎಕರೆಗಟ್ಟಲೆ ಜಮೀನು ಜಲಾವೃತವಾಗಿದ್ದು ಬೆಳೆ ನೀರು ಪಾಲಾಗಿದೆ. ಮಹಾಮಳೆಯ ಹೊಡೆತಕ್ಕೆ ಜನರು ಕಂಗಾಲಾಗಿದ್ದಾರೆ. ದೇವರಿಗೂ ರಣ ಮಳೆ ದಿಗ್ಬಂಧ ವಿಧಿಸಿದೆ. ರಕ್ಕಸ ಮಳೆಯ ಕಡು ಕೋಪಕ್ಕೆ ರಾಜ್ಯದ ಜನರ ಬದುಕು ಕುಚ್ಚಿ ಹೋಗಿದೆ. ವರುಣಾಸುರನ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಎಲ್ಲವೂ ಪ್ರವಾಹದ ಪ್ರಹಾರಕ್ಕೆ ಕೊಚ್ಚಿ ಹೋಗಿದೆ. ಹೆಕ್ಟೇರ್ ಗಟ್ಟಲೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಹಾನಿಯಾಗಿದೆ. ಕೋಟಿ ಕೋಟಿ ಮೊತ್ತದ ಬೆಳೆ ನೀರು ಪಾಲಾಗಿದ್ದು ರೈತರು ಶಾಕ್ ಆಗಿದ್ದಾರೆ. ಯಾದಗಿರಿ, ಕಲಬುರಗಿ, ಚಿತ್ರದುರ್ಗ, ವಿಜಯಪುರ, ಶಿವಮೊಗ್ಗ, ಕೊಡಗು ಸೇರಿ ಹಲವೆಡೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಭತ್ತ, ಕಬ್ಬು, ತೊಗರಿ, ಮೆಕ್ಕೆಜೋಳ ಎಲ್ಲವೂ ಜಲಾಸುರನ ಪಾಲಾಗಿದೆ. ಮಂಜಿನ ನಗರಿ ಕೊಡಗು ಜಿಲ್ಲೆಯ ಜನರಿಗೆ ಮಳೆ ಮಹಾಘಾತವನ್ನೇ ನೀಡಿದೆ. ಕೊಡಗು ಜಿಲ್ಲೆಯಲ್ಲಿ ರಕ್ಕಸ ಮಳೆಯ ಆರ್ಭಟ ಜೋರಾಗಿದೆ. ಅಲ್ಲಲ್ಲಿ ಗುಡ್ಡ ಕುಸಿಯುತ್ತಿದ್ದು ಜನರು ಆತಂಕದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿಗಳು ನಿರ್ಮಾಣ ಆಗಿವೆ. ಕೊಡಗು ಜಿಲ್ಲೆಯಾದ್ಯಂತ ಶಾಲೆ, ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಳೆಯ ಹೊಡೆತಕ್ಕೆ ಹಲವಾರು ಮನೆಗಳು ಸರ್ವನಾಶವಾಗಿದ್ದು ಕೊಡಗು ಜಿಲ್ಲೆಯ ಜನರು ಅದುರಿ ಹೋಗಿದ್ದಾರೆ. ಮುಂದೆ ನಮ್ಮ ಬದುಕು ಹೇಗಪ್ಪ ಅನ್ನೋ ಹಾಗಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣದೇವ ಆರ್ಭಟಿಸುತ್ತಿದ್ದಾನೆ. ರಕ್ಕಸ ಮಳೆಗೆ ಕಾವೇರಿ ನದಿ ಅಬ್ಬರಿಸುತ್ತಿದೆ. ಹಾರಂಗಿ ಡ್ಯಾಂನಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡಲಾಗಿದೆ. ಕುಶಾಲನಗರದ ಸಾಯಿ ಬಡಾವಣೆಗೆ ನದಿ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಬಡಾವಣೆ ಜಲಾವೃತವಾಗಿದ್ದು ಜನರು ಶಾಕ್ ಆಗಿದ್ದಾರೆ. ಬಡಾವಣೆ ರಸ್ತೆಗಳ ಮೇಲೆ ಕಾವೇರಿ ನದಿ ನೀರು ನಿಂತಿದ್ದು ಜನರ ಬದುಕು ಬರ್ಬಾದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕರಾವಳಿ ಜನರನ್ನ ಮಳೆ ಕಂಗೆಡುವಂತೆ ಮಾಡಿದೆ. ಕಾರವಾರದಲ್ಲಿ ಶಾಲೆ ಗೋಡೆ ಕುಸಿದು ಬಿದ್ದಿದೆ. ನೀರಿನ ರಭಸಕ್ಕೆ ಗಟ್ಟಿಮುಟ್ಟಾದ ಸೇತುವೆಯೇ ಧ್ವಂಸವಾಗಿದೆ. ಅಲ್ಲಲ್ಲಿ ರಸ್ತೆಗಳ ಮೇಲೆ ಮರಗಳೂ ಉರುಳಿದ್ದು ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಮಹಾಮಳೆ ಹೊಡೆತಕ್ಕೆ ಸೇತುವೆಗಳು ಸರ್ವನಾಶ ಆಗಿರೋದ್ರಿಂದ ಗ್ರಾಮಗಳ ನಡುವೆ ಸಂಪರ್ಕವೇ ಕಟ್ಟಾಗಿದೆ. ಇದರಿಂದ ಜನರು ಕಂಗೆಟ್ಟು ಕೂತಿದ್ದಾರೆ. ಸಮುದ್ರದಲ್ಲಿ ಅಲೆಗಳ ಭೋರ್ಕರೆತ ಕೂಡ ಜೋರಾಗಿದ್ದು ಕಡಲ ತೀರದ ಜನರು ಶಾಕ್ ಆಗಿದ್ದಾರೆ. ಕರುನಾಡಲ್ಲಿ ಮಹಾಮಳೆ ಆರ್ಭಟಕ್ಕೆ ನದಿಗಳು ಭೋರ್ಕರೆಯುತ್ತಿವೆ. ಪ್ರವಾಹದ ಪ್ರಹಾರ ಜನರ ಬದುಕನ್ನು ಹಿಂಡಿ ಹಿಪ್ಪೆ ಮಾಡಿದೆ. ಕೆಆರ್ಎಸ್, ತುಂಗಭದ್ರಾ ಸೇರಿದಂತೆ ಹಲವು ಡ್ಯಾಂಗಳು ಫುಲ್ ಆಗಿರೋದ್ರಿಂದ ಅಪಾರ ನೀರು ರಿಲೀಸ್ ಮಾಡಲಾಗುತ್ತಿದೆ. ಅಲ್ಲದೆ ಬ್ಯಾರೇಜ್ಗಳಿಂದಲೂ ನೀರು ಬಿಡುಗಡೆ ಮಾಡುತ್ತಿರೋದ್ರಿಂದ ಗ್ರಾಮಗಳಿಗೆ ಮಳೆ ನೀರು ನುಗ್ಗಿ ಜನರು ಕಂಗಾಲಾಗಿದ್ದಾರೆ. ಅಲ್ಲದೆ ಅಪಾರ ಪ್ರಮಾಣದ ಬೆಳೆ, ಊರು ಸೂರುಗಳನ್ನ ಜಲಾಸುರ ನುಂಗಿ ಹಾಕಿದ್ದಾನೆ. ಮಳೆಯ ಕಡು ಕೋಪಕ್ಕೆ ಜನರು ಬೆದರಿ ಹೋಗಿದ್ದಾರೆ. ರಾಜ್ಯದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋದ್ರಿಂದ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿದೆ. ತುಂಗಭದ್ರಾ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬಳಿಯಲ್ಲಿರುವ ಕಂಪ್ಲಿ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಗಂಗಾವತಿ ಮತ್ತು ಕಂಪ್ಲಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಜನರು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಕಂಪ್ಲಿ ಸೇತುವೆಯ ಮೇಲೆ ವಾಹನಗಳ ಸಂಚಾರಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಬೆಂಗಳೂರಲ್ಲಿ ರಕ್ಕಸ ಮಳೆ ಸೃಷ್ಟಿಸಿರೋ ಅವಾಂತರಗಳೇನೇನು?
ವರುಣನ ದಾಳಿಗೆ ಶವ ಸಂಸ್ಕಾರ ಮಾಡೋರು ಪರದಾಡಿರೋದೆಲ್ಲಿ? ಹಂಪಿ ಸ್ಮಾರಕಕ್ಕೂ ಜಲಾಸುರ ಶಾಕ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ ಮಳೆ ಅವಾಂತರ ನ್ಯೂಸ್ ಟಾಪ್ 9ನಲ್ಲಿ. ರಾಜಧಾನಿ ಬೆಂಗಳೂರಲ್ಲೂ ಮಹಾಮಳೆ ಆರ್ಭಟಕ್ಕೆ ಜನರು ಕಂಗೆಟ್ಟು ಕೂತಿದ್ದಾರೆ. ರಾಜಧಾನಿಗೆ ಭೀಕರ ಮಳೆ ಬಿಡದೆ ಕಾಡ್ತಾ ಇದೆ. ಬೆಂಗಳೂರು ನಿವಾಸಿಗಳಿಗೆ ರಕ್ಕಸ ಮಳೆ ದುಸ್ವಪ್ನವಾಗಿದೆ. ಮಹಾಮಳೆಯಿಂದ ಬೆಂಗಳೂರಲ್ಲಿ ಸಾವಿನ ಸರಣಿಯೇ ಆಗಿದೆ. ಜಲಾಸುರನ ಅಟ್ಟಹಾಸಕ್ಕೆ ರಾಜಕಾಲುವೆಯಲ್ಲಿ ಯುವಕ ಕೊಚ್ಚಿಕೊಂಡು ಹೋಗಿದ್ದಾನೆ. ಮರಗಳು ಧರಾಶಾಹಿಯಾಗಿದ್ದು ಹಲವು ವಾಹನಗಳು ಜಖಂ ಆಗಿವೆ. ಇದರಿಂದ ಬೆಂಗಳೂರಿನ ಜನ ಶಾಕ್ ಆಗಿ ಕುಳಿತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಜನರಿಗೆ ಮಹಾಘಾತವನ್ನೇ ನೀಡಿದೆ. ಕಾವೇರಿ ನದಿ ಆರ್ಭಟಕ್ಕೆ ಜನರು ಪತರಗುಟ್ಟಿ ಹೋಗಿದ್ದಾರೆ. ಕಾವೇರಿ ಪ್ರವಾಹದಿಂದ ಶವ ಸಂಸ್ಕಾರ ಮಾಡಲು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎದೆಮಟ್ಟದ ನೀರಲ್ಲಿ ಗ್ರಾಮಸ್ಥರು ಶವ ಹೊತ್ತು ಸಾಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ಈ ಘಟನೆ ನಡೆದಿದೆ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆರಾಯ ಜನರಿಗೆ ಕಣ್ಣೀರ ಪ್ರವಾಹವನ್ನೇ ತರಿಸುತ್ತಿದ್ದಾನೆ. ಧೋ ಅಂತ ಸುರಿತಿರೋ ಮರಣ ಮಳೆಗೆ ಮಂಡ್ಯ ಜಿಲ್ಲೆ ಜನರಂದು ಕಂಗೆಟ್ಟು ಕೂತಿದ್ದಾರೆ. ಶವ ಸಂಸ್ಕಾರ ಮಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾನ್ಸರ್ನಿಂದ ನಿನ್ನೆ ಗ್ರಾಮದ ಸುಲೋಚನಾ ಮೃತಪಟ್ಟಿದ್ದರು. ಕಾವೇರಿ ಭೋರ್ಗರೆತಕ್ಕೆ ಮಹದೇವಪುರದಲ್ಲಿ ರಸ್ತೆ ಜಲಾವೃತವಾಗಿತ್ತು. ಪ್ರವಾಹದ ನೀರಲ್ಲೇ ಮಹಿಳೆಯ ಶವವನ್ನ ಗ್ರಾಮಸ್ಥರು ಹೊತ್ತೊಯ್ದು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಭೀಕರ ಪ್ರವಾಹ ಬಂದಾಗ ಸ್ಮಶಾನ ರಸ್ತೆ ಮುಳುಗಡೆಯಾಗುತ್ತೆ. ಗ್ರಾಮಸ್ಥರು ಅದೆಷ್ಟೇ ಮನವಿ ಮಾಡಿದ್ರೂ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಜನ ಹಿಡಿಶಾಪ ಹಾಕಿದ್ದಾರೆ. ತುಂಗಭದ್ರಾ ನದಿ ಆರ್ಭಟಕ್ಕೆ ಅನ್ನದಾತರು ಕಣ್ಣೀರಿಡುವಂತಾಗಿದೆ. ತುಂಗಭದ್ರಾ ಡ್ಯಾಂನಿಂದ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗಿದ್ದು ಸಂಕಷ್ಟಗಳ ಪ್ರವಾಹವೇ ಸೃಷ್ಟಿಯಾಗಿದೆ. ಹಂಪಿಯ ಹಲವು ಸ್ಮಾರಕಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಪುರಂದರದಾಸರ ಮಂಟಪ ಹಾಗೂ ಸಾಲು ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪವೂ ಜಲಾವೃತವಾಗಿದೆ. ಡ್ಯಾಂನಿಂದ ನದಿಗೆ 1.10 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಂನಿಂದ ಹೆಚ್ಚಿನ ನೀರು ಬಿಟ್ಟಿದ್ದು ನದಿ ಪಾತ್ರದ ಜನ ನಡುಗಿ ಹೋಗಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲೂ ರಕ್ಕಸ ಮಳೆ ಜನರನ್ನ ಶೇಕ್ ಮಾಡಿದೆ. ಬೆಳಗಾವಿಯಲ್ಲಿ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವರುಣಾಘಾತಕ್ಕೆ ರಸ್ತೆ ಕೆರೆಗಳಂತಾಗಿದ್ದು ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಜಲಾಸುರ ಹಲವು ಮನೆಗಳಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಮನೆಯಲ್ಲಿಟ್ಟಿದ್ದ ವಸ್ತುಗಳು ನೀರು ಪಾಲಾಗಿವೆ. ಬೆಳಗಾವಿ ನಗರದಲ್ಲಿ ಮಳೆಯಿಂದಾಗಿ ಜನ ಪತರಗುಟ್ಟಿ ಹೋಗಿದ್ದಾರೆ. ಪ್ರವಾಹದ ಪ್ರಹಾರಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಬೆಳಗಾವಿಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಕ್ಕಸ ಮಳೆಗೆ ಕುಂದಾನಗರಿ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ನಗರ, ಬೆಳಗಾವಿ ತಾಲೂಕು, ಖಾನಾಪುರ ತಾಲೂಕಿನ ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ನೀಡಲಾಗಿದೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆದೇಶ ಹೊರಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಕೆಆರ್ಎಸ್ ಜಲಾಶಯದಿಂದ ಹೆಚ್ಚುವರಿ ನೀರು ರಿಲೀಸ್ ಮಾಡಲಾಗಿದ್ದು ಕಾವೇರಿ ನದಿ ಪಾತ್ರದ ಜನ ಕಂಗಾಲಾಗಿ ಹೋಗಿದ್ದಾರೆ. ಜಲಾಸುರ ದೇವರಿಗೂ ದಿಗ್ಬಂಧನ ವಿಧಿಸಿದ್ದಾನೆ. ಕಾವೇರಿ ನದಿ ಪಾತ್ರದಲ್ಲಿರುವ ಹಲವು ದೇವಾಲಯಗಳು ಮುಳುಗಡೆಯಾಗಿವೆ. ಆಂಜನೇಯ ಸ್ವಾಮಿ, ಈಶ್ವರನ ದೇವಾಲಯವೂ ಮುಳುಗಡೆಯಾಗಿದೆ. ಅಲ್ಲದೆ ಜಮೀನುಗಳಿಗೂ ಮಳೆ ನೀರು ಎಂಟ್ರಿ ಕೊಟ್ಟಿರೋದ್ರಿಂದ ಅನ್ನದಾತರು ಕಂಗಾಲಾಗಿ ಕೂತಿದ್ದಾರೆ. ಸಕ್ಕರೆ ನಾಡು ಮಂಡ್ಯ ಜನರಿಗೆ ಮಳೆ ಶಾಕ್ ಮೇಲೆ ಶಾಕ್ ನೀಡ್ತಾ ಇದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ವೆಲ್ಲೆಸ್ಲಿ ಸೇತುವೆ ಮುಳುಗೋ ಹಂತಕ್ಕೆ ತಲುಪಿದೆ. ಹೀಗಾಗಿ ವೆಲ್ಲೆಸ್ಲಿ ಸೇತುವೆ ಮೇಲೆ ಭಾರಿ ವಾಹನಗಳಿಗೆ ಸಂಚಾರ ನಿಷೇಧ ಹೇರಲಾಗಿದೆ. ಕಾವೇರಿ ನದಿಯ ನೀರಿನ ಪ್ರಮಾಣ ಹೆಚ್ಚಾದರೆ ಸೇತುವೆ ಮುಳುಗಡೆಯಾಗುವುದು ಫಿಕ್ಸ್ ಆಗಿದೆ. ವೆಲ್ಲೆಸ್ಲಿ ಸೇತುವೆ ಬಳಿ ಇರುವ ದೇಗುಲಗಳು ಮುಳುಗಡೆಯಾಗಿವೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮಳೆಯಿಂದ ಅಪ್ಸರಕೊಂಡ ಗ್ರಾಮದಲ್ಲಿ ಭೂಕುಸಿತ ಭೀತಿ ಎದುರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗ್ರಾಮದಲ್ಲಿ ಅನಾಹುತ ಆಗಿದೆ. ಭೂಕುಸಿತದ ಪ್ರದೇಶದಲ್ಲಿದ್ದ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ವರುಣನ ಕಡುಕೋಪಕ್ಕೆ ಕರಾವಳಿ ಜಿಲ್ಲೆಯ ಜನ ವಿಲವಿಲ ಅನ್ನೋ ಹಾಗಾಗಿದೆ. ಮಳೆ ಸೃಷ್ಟಿಸ್ತಾ ಇರೋ ಅವಾಂತರಗಳಿಗೆ ಜನರು ಕಣ್ಣೀರಿಡ್ತಿದ್ದಾರೆ. ಬೆಂಗಳೂರಲ್ಲಿ ಈದ್ಗಾ ಮೈದಾನ ಮಹಾಯುದ್ಧ ಭುಗಿಲೆದ್ದಿದ್ದು ಹೇಗೆ? ಈದ್ಗಾ ಮೈದಾನದ ವಿರುದ್ಧ ಹಿಂದೂಪರ ಸಂಘಟನೆಗಳು ಹೊಸ ಸಮರ ಸಾರಿದ್ದು ಹೇಗಿದೆ? ಈದ್ಗಾ ವಾರ ಸ್ಫೋಟಗೊಳ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಈದ್ಗಾ ದಂಗಲ್ ಮತ್ತೆ ತಾರಕಕ್ಕೇರುವುದು ಫಿಕ್ಸ್ ಆಗಿದೆ. ಈದ್ಗಾ ಮೈದಾನದ ವಿರುದ್ಧ ಹಿಂದೂಪರ ಸಂಘಟನೆಗಳು ಸಮರ ಸಾರಿರೋ ಬೆನ್ನಲ್ಲೇ ಹೊಸ ಫೈಟ್ ಶುರುವಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆ ಮೈದಾನ ವಾರ್ ಸದ್ಯಕ್ಕೆ ಅಂತ್ಯವಾಗಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಮೈದಾನ ಇದೀಗ ಹೊಸ ವಿವಾದಕ್ಕೆ ಮುನ್ನುಡಿ ಬರೆದಿದೆ. ಹಿಂದೂಪರ ಸಂಘಟನೆಗಳು ಹಾಗೂ ಮುಸ್ಲಿಮರ ನಡುವೆ ವಾರ್ ಜೋರಾಗಿದೆ.
ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಈದ್ಗಾ ಮೈದಾನ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಈದ್ಗಾ ಗೋಡೆ ನೆಲಸಮಕ್ಕೆ ಹಿಂದೂ ಸಂಘಟನೆ ಆಗ್ರಹಿಸಿದೆ. ಹಿಂದೂ ಹಬ್ಬಗಳ ಆಚರಣೆಗೆ ಈದ್ಗಾ ಗೋಡೆ ಅಡ್ಡಿಯಾಗ್ತಿದೆ ಅಂತ ಹೊಸ ವರಸೆ ಆರಂಭಿಸಿದ್ದಾರೆ. ಮೈದಾನ ಕಂದಾಯ ಇಲಾಖೆಯ ಸ್ವತ್ತು ಅನ್ನೋದಾದ್ರೆ ಮೈದಾನಕ್ಕೆ ಗೋಡೆ ಯಾಕೆ ಬೇಕು ಅಂತ ಹಿಂದೂ ಪರ ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಹಾಕಿವೆ. ಚಾಮರಾಜಪೇಟೆಯಲ್ಲಿನ ಈದ್ಗಾ ಮೈದಾನದ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಹೊಸ ಬ್ರಹ್ಮಾಸ್ತ್ರ ಪ್ರಯೋಗಿಸಿವೆ. ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಮೈದಾನ ದಂಗಲ್ ಮತ್ತಷ್ಟು ಸ್ಫೋಟಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಈದ್ಗಾ ಸ್ಥಳಾಂತರಕ್ಕೆ ಜಾಗ ಇರುವಾಗ ಈ ಮೈದಾನವೇಕೆ ಅಂತ ಹಿಂದೂ ಪರ ಸಂಘಟನೆಗಳು ಪ್ರಶ್ನೆ ಮಾಡಿವೆ. ಬಾಡಿಗೆ ಮನೆಯಿಂದ ಭೋಗ್ಯಕ್ಕೆ ಹೋದ್ಮೇಲೆ ಬಾಡಿಗೆ ಮನೆಯ ಕೀ ಕೊಡ್ಬೇಕಲ್ವಾ ಅಂತ ವಿಶ್ವ ಸನಾತನ ಪರಿಷತ್ನ ಅಧ್ಯಕ್ಷ ಭಾಸ್ಕರನ್ ಪ್ರಶ್ನೆ ಮಾಡಿದ್ದಾರೆ. ಈ ಮೂಲಕ ಈದ್ಗಾ ಮೈದಾನ ಮಹಾಯುದ್ಧ ಹೊಸ ನಾಂದಿ ಹಾಡಿದೆ. ಈ ಹಳೆಯದು ಬಾಡಿಗೆ ಮನೆದು ಬೀಗ ಕೊಟ್ಟು ಹೋಗ್ಬೇಕಲ್ವ ಓನರ್ಗೆ. ಗಣೇಶೋತ್ಸವದ ವೇಳೆ ಈದ್ಗಾ ಮೈದಾನದ ಗೋಡೆ ಮೇಲೆ ಲೇಸರ್ ಲೈಟ್ ಬೀಳಲ್ವಾ? ಗೋಡೆ ಮೇಲೆ ಲೇಸರ್ ಲೈಟ್ ಬಿದ್ರೆ ಹುಬ್ಬಳ್ಳಿಯಲ್ಲಿ ಆಗಿದಂತ ರೀತಿ ಘಟನೆಯಾದ್ರೆ ಏನ್ ಮಾಡುವುದು ಅಂತ ಹಿಂದೂಪರ ಸಂಘಟನೆಗಳು ಪ್ರಶ್ನೆ ಮಾಡಿವೆ. ವಿಶ್ವ ಸನಾತನ ಪರಿಷತ್ನ ಅಧ್ಯಕ್ಷ ಭಾಸ್ಕರನ್ ಪ್ರಶ್ನೆ ಮಾಡಿದ್ದು, ಮಸೀದಿಯ ಮೇಲೆ ಲೇಸರ್ ಲೈಟ್ ಹಾಕಿದ್ರು ಅಂತ ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು. ಆ ರೀತಿಯೇ ಬೆಂಗಳೂರಿನಲ್ಲಿ ಆದ್ರೆ ಏನ್ ಮಾಡುವುದು ಅಂತ ಹಿಂದೂಪರ ಸಂಘಟನೆಗಳು ಕೇಳಿವೆ. ಹುಬ್ಬಳ್ಳಿಯಲ್ಲಿ ಆದಂತ ಘಟನೆ ನಿಮಗೆ ಜ್ಞಾಪಕ ಇದೆಯಾ? ಚಾಮರಾಜಪೇಟೆ ಈದ್ಗಾ ಮೈದಾನ ಮತ್ತೆ ಸದ್ದು ಮಾಡ್ತಾ ಇದೆ. ಹಿಂದೂಗಳ ಹಬ್ಬ ಆಚರಣೆಯ ವೇಳೆ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆ ಇಲ್ಲೂ ಆದ್ರೆ ಏನ್ ಮಾಡುವುದು ಅಂತ ವಿಶ್ವ ಸನಾತನ ಪರಿಷತ್ನ ಅಧ್ಯಕ್ಷ ಭಾಸ್ಕರನ್ ಪ್ರಶ್ನೆ ಮಾಡಿದ್ದಾರೆ. ಮೈದಾನದ ಈದ್ಗಾ ಗೋಡೆ ನೆಲಸಮಕ್ಕೆ ಪತ್ರ ಬರೀತೇವೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲರೂ ಪತ್ರ ಬರೀತೇವೆ. ಈ ವಿಚಾರವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡ್ತೇವೆ ಅಂತ ವಿಶ್ವ ಸನಾತನ ಪರಿಷತ್ ಅಧ್ಯಕ್ಷ ಭಾಸ್ಕರನ್ ಎಚ್ಚರಿಕೆ ನೀಡಿದರು. ಬದಲಿ ಈದ್ಗಾ ಅನ್ನು ಕೊಟ್ಟಿರೋದ್ರಿಂದ ನೀವು ಅದನ್ನು ಪರಿಶೀಲನೆ ಮಾಡಿ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ ಮತ್ತೆ ಭೋಗಿಲೆದ್ದಿದೆ. ಹಿಂದೂ ಪರ ಸಂಘಟನೆಗಳ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂದೂ ಸಂಘಟನೆಗಳಿಗೆ ಕೆಡವುದು ಮಾತ್ರವೇ ಗೊತ್ತು, ಹಿಂದೂ ಸಂಘಟನೆಗಳು ಕಟ್ಟೋ ಮಾತು ಆಡುವುದಿಲ್ಲ ಅಂತ ಮೊಹಮ್ಮದ್ ಖಾಲಿದ್ ಕಿಡಿಕಾರಿದ್ದಾರೆ. ಈದ್ಗಾ ಗೋಡೆಗೆ 100 ವರ್ಷಗಳ ಇತಿಹಾಸವಿದೆ. ಗೋಡೆ ಉರುಳಿಸಿರೋದ್ರಿಂದ ಅವರಿಗೆ ಏನ್ ಸಿಗುತ್ತೆ? ಮೈದಾನ ಹಿಂದೂಗಳ ಪಾಲಾದ್ರೂ ತೊಂದರೆ ಇಲ್ಲ, ಆದ್ರೆ ಈದ್ಗಾ ಕುರುಹುಗಳನ್ನ ಮಾತ್ರ ನಾಶ ಮಾಡಬೇಡಿ ಅಂತ ಖಾಲಿದ್ ಮನವಿ ಮಾಡಿದ್ರು. ಕಟ್ಟಿದ್ದಾದ್ರೆ ಏನು ಜೀವನದಲ್ಲಿ ಹೇಳಿ? ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ಫೈಟ್ ಮತ್ತೊಂದು ಹಂತಕ್ಕೆ ತಲುಪುವುದು ಫಿಕ್ಸ್ ಆಗಿದೆ. ನಿಮ್ಮ ಹಣೆ ಬರಹಕ್ಕೆ ಏನನ್ನೂ ಕಟ್ಟುವುದಕ್ಕೆ ಗೊತ್ತಿಲ್ಲ ಅಂತ ಹಿಂದೂಪರ ಸಂಘಟನೆಗಳ ವಿರುದ್ಧ ಮುಸ್ಲಿಂ ಮುಖಂಡ ಖಾಲಿದ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಲೇಜು, ಶಾಲೆ, ಆಸ್ಪತ್ರೆ, ಫ್ಲೈಓವರ್ ಮತ್ತು ಯೂನಿವರ್ಸಿಟಿ ಏನನ್ನಾದ್ರೂ ಕಟ್ಟಿದ್ದೀರಾ? ಒಡೆಯಿರಿ. ಬಾಬರ್ ಮಸೀದಿ ಒಡೆಯಿರಿ. ದರ್ಗಾ, ಈದ್ಗಾ ಗೋಡೆಗಳನ್ನ ಒಡೆಯಿರಿ. ಒಡೆಯೋರ ಕೈಯಲ್ಲಿ ದೇಶ ಕಟ್ಟೋಕೆ ಆಗಲ್ಲ ಅಂತ ಹಿಂದೂಪರ ಸಂಘಟನೆಗಳ ವಿರುದ್ಧ ಮೊಹಮ್ಮದ್ ಖಾಲಿದ್ ಕೆಂಡಕಾರಿದ್ರು. ನಿಮ್ಮ ಹಣೆ ಬರಕ್ಕೆ ಎಲ್ಲ ನೀವು ಒಡೆದಿದ್ದು. ಚಾಮರಾಜಪೇಟೆಯಲ್ಲಿರುವಂತಹ ಈದ್ಗಾ ಮೈದಾನಕ್ಕೆ ಬಿಗಿ ಪೊಲೀಸ್ ಭದ್ರತೆ ನೀಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಖಾಕಿ ಹೈ ಅಲರ್ಟ್ ಆಗಿದೆ. ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಚಾಮರಾಜಪೇಟೆಯ ಈದ್ಗಾ ಮೈದಾನದ ಬಳಿ ಪೊಲೀಸರು ಕೆಎಸ್ಆರ್ಪಿ ತುಕಡಿ ಬೀಡುಬಿಟ್ಟಿದೆ. ಈದ್ಗಾ ಮೈದಾನದ ಬಳಿ ಪ್ರತಿಭಟನೆ ಮತ್ತು ಸಂಭ್ರಮಾಚರಣೆಗೆ ಅವಕಾಶವಿರುವುದಿಲ್ಲ. ಪೊಲೀಸರು ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಫ್ಲೆಕ್ಸ್ ಅಳವಡಿಸಿದ್ದಕ್ಕೆ ಪ್ರಕರಣ ದಾಖಲಿಸಲಾಗಿದೆ. ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಜಯಬಾಲ ವಿರುದ್ಧ ಕೇಸ್ ಹಾಕಲಾಗಿದೆ. ಸಿದ್ದರಾಮಯ್ಯ ಹುಟ್ಟುಹಬ್ಬಕ್ಕೆ ಕಾಂಗ್ರೆಸ್ ನಾಯಕರು ಫ್ಲೆಕ್ಸ್ ಅಳವಡಿಸಿದ್ರು. ವಿಧಾನಸೌಧದ ಚಾಲುಕ್ಯ ಸರ್ಕಲ್ನಲ್ಲಿ ಫ್ಲೆಕ್ಸ್ ಹಾಕಲಾಗಿತ್ತು. ವಿಧಾನಸೌಧ ಠಾಣೆಯಲ್ಲಿ ಬಿಬಿಎಂಪಿ ದೂರು ದಾಖಲಿಸಿತು. ಹೀಗಾಗಿ ವಿಧಾನಸೌಧ ಠಾಣೆಯ ಪೊಲೀಸರು ಕೈ ನಾಯಕ ರಮೇಶ್ ಬಾಬು ಜಯಬಾಲ ವಿರುದ್ಧ ಕೇಸ್ ಹಾಕಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಕೆಂಡಕಾರಿದ್ದು ಹೇಗಿತ್ತು? ಸರಣಿ ಟ್ವೀಟ್ ಮೂಲಕ ಸಿದ್ದರಾಮೋತ್ಸವವನ್ನ ಕುಟುಕಿದ್ದು ಹೇಗೆ? ದಳಪತಿ ಮಾತಿಗೆ ಕನಕಪುರ ಬಂಡೆ ಟಕ್ಕರ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಟಾಪ್ 5 ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ನಾಯಕರ ನಡುವೆ ಟಾಕ್ ಫೈಟ್ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬೆಂಕಿ ಉಳಿದಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಸ್ವಯಂ ಘೋಷಿತ ಸಂವಿಧಾನ ರಕ್ಷಕ ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ಬಗ್ಗೆ ವಿಷವನ್ನ ಕಾರಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಜೆಡಿಎಸ್ ಕೊಡುಗೆ ಪ್ರಶ್ನಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಜೆಡಿಎಸ್ ಕೊಡುಗೆ ಇರಲಿ, ಈ ಸೋಗಲಾಡಿ ಸಿದ್ಧ ಸೂತ್ರಧಾರನ ಕೊಡುಗೆ ಏನು? ಹೀಗಂತ ಸಿದ್ದರಾಮೋತ್ಸವದ ಬಗ್ಗೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸಿದ್ದರಾಮೋತ್ಸವದ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಬೆಂಕಿ ಉಗುಳಿರುವಂತಹ ಎಚ್ಡಿಕೆ ಸಿದ್ದರಾಮಯ್ಯ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಜನ್ಮದಿನದ ವಿಚಾರ ಪ್ರಸ್ತಾಪಿಸಿ ಚಾಟಿ ಬೀಸಿದ್ದಾರೆ. ವಿಕಿಪೀಡಿಯಾ ಪ್ರಕಾರ ನಿಮ್ಮ ಹುಟ್ಟಿದ ವರ್ಷ 1947. ಹುಟ್ಟಿದ ಕೂಡಲೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರ, ಹುಟ್ಟಿದ ಕೂಡಲೇ ಪಂಚೆ ಕಟ್ಟಿ ಧುಮುಕಿದ್ರ ಮಿಸ್ಟರ್ ಸಿದ್ದರಾಮಯ್ಯ ಅಂತ ಟ್ವೀಟ್ ಮಾಡಿ ಎಚ್ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಅಸ್ತ್ರ ಪ್ರಯೋಗಿಸಿದ್ದಾರೆ. ಜೆಡಿಎಸ್ ಸ್ಥಾಪನೆ ಆಗಿದ್ದೆ 1999ರಲ್ಲಿ. ಆಗ ನೀವು ಎಲ್ಲಿದ್ದೀರಿ ಎಂದು ಸಿದ್ದರಾಮಯ್ಯನವರನ್ನ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ನಿಮಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ಸಂಬಂಧ? ನೀವು ಕಾಂಗ್ರೆಸ್ ಸೇರಿದ್ದು 2006ರಲ್ಲಿ. ಏನು ನೈತಿಕತೆ ಇದೆ? ಪಕ್ಷದ ಪೂರ್ವಾಪರ ಬಗ್ಗೆ ಮಾತನಾಡುವುದಕ್ಕೆ ಏನಿದೆ ನೈತಿಕತೆ? ಗೆದ್ದಲು ಕಟ್ಟಿಕೊಂಡು ಹುತ್ತಕ್ಕೆ ಹಾವಿನಂತೆ ಸೇರಿಕೊಂಡ ನೀವು ಸ್ವಾರ್ಥ ಬಿಜಾಸುರನಾಗಿ ಎಲ್ಲರನ್ನೂ ಕೂಡ ನುಂಗುತ್ತಿದ್ದೀರಾ. ಪಕ್ಷದ ಮೂಲ ನಾಯಕರನ್ನೆಲ್ಲ ನುಂಗುತ್ತಿರುವ ಬಕಾಸುರನ ಬಾಯಲ್ಲಿ ಹೋರಾಟದ ಪಾರಾಯಣವೇ ನಿಮಗೆ ಅದು ಬೇರೆ ಕೇಡು ಅಂತ ದಳಪತಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮೋತ್ಸವವನ್ನೇ ಟಾರ್ಗೆಟ್ ಮಾಡಿರುವಂತಹ ಎಚ್.ಡಿ.ಕೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡಿದ್ದಾರೆ. ನೀವು ಹೇಳಿದ ಕಾಂಗ್ರೆಸ್ ಈಗ ಎಲ್ಲಿದೆ ಎಂದು ಸಿದ್ದರಾಮಯ್ಯನವರಿಗೆ ಎಚ್.ಡಿ.ಕೆ ಪ್ರಶ್ನೆ ಮಾಡಿದ್ದಾರೆ. ನೀವು ಕದ್ದಮಾಲು ಹ್ಯೂಬ್ಲೆಟ್ ವಾಚು ಕಟ್ಟಿದಾಗಲೇ 1947ರ ಕಾಂಗ್ರೆಸ್ಗೆ ಸಮಾಧಿ ಕಟ್ಟಿದ್ದೀರಿ. 5 ವರ್ಷದ ಆಡಳಿತದಲ್ಲಿ ಎಷ್ಟು ಸಾವಿನ ಮೊಳೆಯನ್ನ ಹೊಡೆದಿರಿ? ಆ ನತದೃಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿನ ಮೊಳೆಯನ್ನ ಹೊಡೆದಿರಿ? ಲೆಕ್ಕ ಹೇಳಬೇಕೆ ಮಿಸ್ಟರ್ ಸಿದ್ದರಾಮಯ್ಯ ಎಂದು ಎಚ್.ಡಿ.ಕೆ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಬೆಂಕಿ ಉಗುಳಿದ್ದಾರೆ. ಮಹಾತ್ಮ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಮುಗಿಸಿದ್ದೀರಿ, ಕಾಂಗ್ರೆಸ್ ಪಕ್ಷವನ್ನ ನೀವೆಲ್ಲ ಸೇರಿ ಎಂದೋ ಮುಗಿಸಿದ್ದೀರಿ ಎಂದು ಸಿದ್ದರಾಮಯ್ಯಗೆ ಎಚ್.ಡಿ.ಕೆ ಡಿಚ್ಚಿ ಕೊಟ್ಟಿದ್ದಾರೆ. ಅದಕ್ಕೆ ಸಮಾಧಿ ಕಟ್ಟಿ ತಿಥಿ ಊಟವನ್ನು ಕೂಡ ಮಾಡಿದ್ದೀರಿ. ರಮೇಶ್ ಕುಮಾರ್ ಹೇಳಿದಂತೆ ತಲೆತಲೆಮಾರುಗಳ ಲೂಟಿಯಿಂದಲೇ ಕಾಂಗ್ರೆಸ್ ಈಗ ಉಳಿದಿರುವುದು. ಗಾಂಧಿ ಹೆಸರೇಳಿಕೊಂಡು ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ ಹೊಂಚು ಹಾಕುತ್ತಿದ್ದೀರಿ. ಇನ್ನೆಷ್ಟು ತಲೆಮಾರಿಗೆ ಆಗುವಷ್ಟು ಲೂಟಿ ಹೊಡೆಯಬೇಕು ಅಂತ ಎಚ್.ಡಿ.ಕೆ ಆಕ್ರೋಶ ಹೊರಹಾಕಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸರಣಿ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಎಚ್.ಡಿ.ಕೆ ಸಿಎಂ ಆಗಲಿ ಅಂತ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು, ಕಾಂಗ್ರೆಸ್ ಹೋರಾಟ ಮಾಡಿದ್ದೆ ಎಚ್.ಡಿ.ಕೆ ಸಿಎಂ ಆಗಲಿ ಅಂತ ಬಂಡೆ ಟಕ್ಕರ್ ಕೊಟ್ರು. ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಕ್ಕೆ ಎಚ್.ಡಿ.ಕೆ ಸಿಎಂ ಆಗಿದ್ದು, ಇಲ್ಲದಿದ್ರೆ ಸಿಎಂ ಆಗುವಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಆಗ್ತಿತ್ತ? ಅವ್ರೇನಾದ್ರೂ ಹೇಳಿ, ಈ ಧ್ವಜ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ ಶಿವಕುಮಾರ್ ಎಚ್.ಡಿ.ಕೆಗೆ ತಿರುಗೇಟು ನೀಡಿದ್ರು. ಸಿದ್ದರಾಮಯ್ಯ ಜನ್ಮದಿನ ಕಾರ್ಯಕ್ರಮದ ಬಗ್ಗೆ ಬಿಜೆಪಿ ಜೆಡಿಎಸ್ನಿಂದ ಟೀಕಾಸ್ತ್ರಗಳು ಕೇಳಿ ಬರ್ತಿವೆ. ಅಮೃತ ಮಹೋತ್ಸವದ ಕಾರ್ಯಕ್ರಮದಿಂದ ಬಿಜೆಪಿಯವರಿಗೆ ಭಯ ಉಂಟಾಗಿದೆ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಈ ಭಯದಲ್ಲೇ ಬಿಜೆಪಿಯವರು ವ್ಯರ್ಥವಾಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಕಾಂಗ್ರೆಸ್ ಪರ ಇರ್ತಾರೆ. ಈ ಕಾರಣಕ್ಕೆ ಪಟ್ಟಿಯಿಂದ ಮತದಾರರ ಹೆಸರು ತೆಗೆಸಿರಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ದೇಶದ ಗೌರವ, ಸ್ವಾಭಿಮಾನಕ್ಕಾಗಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಪ್ರತಿ ಕ್ಷೇತ್ರದಲ್ಲಿ 75 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದೇವೆ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ನಿನ್ನೆಯಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಓಡಾಡ್ತಿದ್ದೇನೆ. ಬಿಬಿಎಂಪಿ ಚುನಾವಣೆಯನ್ನ ಮುಂದಕ್ಕೆ ಹಾಕಲು ಮಾಡುತ್ತಿದ್ದಾರೆ. ಇವರು ಆಡಿದ್ದೇ ಆಟ ಆಗುತ್ತಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಅವರಿಗೆ ಏನ್ ಬೇಕು ಅದನ್ನ ಮಾಡ್ತಿದ್ದಾರೆ. ಭ್ರಷ್ಟ ಮತ್ತು ಜನವಿರೋಧಿ ಸರ್ಕಾರವನ್ನ ನಾವು ತಡೆಯುತ್ತೇವೆ ಅಂತ ಡಿಕೆಶಿ ಗುಡುಗಿದ್ರು. ಸಿದ್ದರಾಮಯ್ಯರ 75ನೇ ವರ್ಷದ ಜನ್ಮದಿನ ಹಿನ್ನೆಲೆ ಅಮೃತ ಮಹೋತ್ಸವ ಮಾಡಿದೆವು. ಬಿಜೆಪಿಯವರು ಏನಂತ ಪರ್ಯಾಯ ಸಮಾವೇಶ ಮಾಡ್ತಾರೆ ಹೇಗಂತ ವಿಜಯಪುರದಲ್ಲಿ ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಟಾಂಗ್ ಕೊಟ್ರು. ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಜನ ಸೇರಿಲ್ಲ, ಮುಂದೆ ಸೇರೋದಿಲ್ಲ. ಬೇಕಾದ್ರೆ ಬಿಜೆಪಿಯವರು ಸಮಾವೇಶವನ್ನು ಮಾಡಿ ನೋಡಲಿ. ಸಿದ್ದರಾಮಯ್ಯನವರಿಗೆ ಸೇರಿದ್ದ ಅರ್ಧದಷ್ಟು ಜನರನ್ನ ಬಿಜೆಪಿಯವರು ಸೇರಿಸಲಿ. ಬಿಜೆಪಿಯವರು ಸಮಾವೇಶ ಮಾಡಿದ್ರೆ ನಗೆಪಾಟಲು ಆಗ್ತಾರೆ ಅಂತ ಎಂಬಿ ಪಾಟೀಲ್ ಟಾಂಗ್ ಕೊಟ್ರು. ಗ್ಯಾಂಗ್ ಕಟ್ಕೊಂಡು ಪಬ್ನಲ್ಲಿ ಕಿರಿಕ್ ಮಾಡಿದ ಆ ಕಿರುತೆರೆ ನಟ ಯಾರು? ಕಾಡಾನೆ ಅಟ್ಟಹಾಸಕ್ಕೆ ಹಾಸನ ಜನರು ನಡುಗಿರೋದು ಹೇಗೆ? ಪ್ರವೀಣ್ ಕೊಲೆ ಕೇಸ್ಗೆ ಸಿಕ್ಕಿರೋ ಸ್ಫೋಟಕ ಟ್ವಿಸ್ಟ್ ಏನು? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಪಬ್ನಲ್ಲಿ ಕುಡಿದು ಕಿರಿತೆರೆ ನಟ ಸುನಾಮಿ ಕಿಟಿ ಕಿರಿಕ್ ಮಾಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಪಬ್ನಲ್ಲಿ ಕಿಟಿ ಮತ್ತು ಟೀಮ್ ಗಲಾಟೆ ಮಾಡಿದೆ. ಕಂಠಪೂರ್ತಿ ಕುಡಿದು ಶಾಂಪೇನ್ ಓಪನ್ ಮಾಡಿದ್ದಾರಂತೆ. ಈ ವೇಳೆ ಶಾಂಪೇನ್ ಅಲ್ಲೇ ಕುಳಿತಿದ್ದಂತಹ ಪಕ್ಕದವರ ಮೇಲೆ ಚೆಲ್ಲಿದೆ. ಶಾಂಪೇನ್ ಚೆಲ್ಲಿದನ್ನ ಪ್ರಶ್ನೆ ಮಾಡಿದಕ್ಕೆ ಸುನಾಮಿ ಕಿಟಿ ಅಂಡ್ ಗ್ಯಾಂಗ್ ಹಲ್ಲೆ ಮಾಡಿದೆ ಎನ್ನುವಂಥ ಆರೋಪ ಕೇಳಿಬಂತೆ. ಕೇಳಲು ಹೋದಾಗ ಕೃಷ್ಣ ಪ್ರಶಾಂತ್ ಮೇಲೆ ಅಟ್ಯಾಕ್ ಮಾಡಿದ್ದಾರಂತೆ. ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ನಲ್ಲಿ ಸುನಾಮಿ ಕಿಟ್ಟಿ ಅಂಡ್ ಗ್ಯಾಂಗ್ ಕ್ಯಾತೆ ತೆಗೆದಿದ್ದಾರೆ. ಶಾಂಪೇನ್ ಚೆಲ್ಲಿರೋದನ್ನ ಪ್ರಶ್ನೆ ಮಾಡಿದಕ್ಕೆ ಸುನಾಮಿ ಕಿಟ್ಟಿ ಅಂಡ್ ಗ್ಯಾಂಗ್ ಅಟ್ಯಾಕ್ ಮಾಡಿದೆ. ಅವತ್ತು ಶಬ್ದಗಳಿಂದ ಬೈದಿದ್ದಲ್ಲದೆ ಹಲ್ಲೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಸುನಾಮಿ ಕಿಟ್ಟಿ ಅಂಡ್ ಗ್ಯಾಂಗ್ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಕೃಷ್ಣ ಪ್ರಶಾಂತ್ ನೀಡಿರುವಂತಹ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ.
ಬಳ್ಳಾರಿಯಲ್ಲಿ ರಾತ್ರಿ ವೇಳೆ ಕರಡಿಯ ಬಿಂದಾಸ್ ಓಡಾಟವನ್ನ ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಬಳ್ಳಾರಿ ತಾಲೂಕಿನ ಹಲಕುಂದಿ ಗ್ರಾಮದಲ್ಲಿ ರಾತ್ರಿ ವೇಳೆ ಮನೆಯ ಮುಂದೆ ಕರಡಿ ಓಡಾಡಿದೆ. ಕರಡಿ ಓಡಾಡ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಯಿಗಳು ಕೂಗಿದ್ರಿಂದಾಗಿ ಜನರು ಹೊರಗೋಡ್ ಬಂದಿದ್ದಾರೆ. ಈ ವೇಳೆ ಕರಡಿ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಬಡಿಗೆ ಹಿಡಿದು ಕರಡಿಯನ್ನು ಓಡಿಸಲು ಜನರು ಮುಂದಾಗಿದ್ದಾರೆ. ಹಲಕುಂದಿ ಗ್ರಾಮದ ಆಶ್ರಯ ಕಾಲೋನಿ ಚರ್ಚ್ ಹತ್ತಿರ ಕರಡಿ ಎಂಟ್ರಿ ಕೊಟ್ಟಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಅಟ್ಟಹಾಸಕ್ಕೆ ಜನರು ಶೇಕ್ ಆಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಯ ದಾಳಿಗೆ ಮತ್ತೊಂದು ಬಲಿ ಬಿದ್ದಿದೆ. ಮಂಗಳೂರಿನಲ್ಲಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಸಂಬಂಧ ನಿನ್ನೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಾದ ಅಬೀದ್ ಹಾಗೂ ನೌಫಾಲ್ ನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಹಂತಕರಿಗೆ ಆರೋಪಿ ಅಬೀದ್ ಬೈಕ್ ನೀಡಿದ್ದ ಎನ್ನಲಾಗಿದೆ. ಅಬೀದ್ ಬೈಕ್ನಲ್ಲೇ ಬಂದು 3 ಹಂತಕರು ಪ್ರವೀಣ್ ನೆಟ್ಟಾರುನನ್ನ ಹತ್ಯೆ ಕೈದಿರುವುದು ಬಯಲಾಗಿದೆ. ಎನ್ಐಎ ಅಧಿಕಾರಿಗಳು ಕೂಡ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.